ಅವಾಗ ಮನೆಗೆ ಬಂದ್ರು ಅಷ್ಟೇ ಏನು ಕೆಲಸನೂ ಮಾಡಿಸ್ತಿರ್ಲಿಲ್ಲ, ಆರಾಮಾಗಿರು ಅಂತಲೇ ಹೇಳೋರು. ಮದುವೆ ಆದಮೇಲೆ ಹುಡುಗಿರು ಅಮ್ಮನ ಮನೆಗೆ ಬಂದರೆ ಹಿಂಗೆ ಅನಿಸುತ್ತೆ. ಹುಡುಗಿರ್ದು ಮದುವೆ ಆದಮೇಲೆ ಅಮ್ಮನ ಮನೆಗೆ ಬಂದರೆ ಏನೋ ಒಂಥರ ಫೀಲ್ ಅಲ್ವಾ, ಏನು ಕೆಲಸ ಬಿಡ್ಕೋತಿದ್ದು. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ನಮ್ಮ ಅಮ್ಮನ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ನೋಡಿರೋರು ಗೊತ್ತಿರುತ್ತೆ, ನಾನು ಆಲ್ರೆಡಿ ಅಮ್ಮನ ಮನೇಲಿ ಇದ್ದೀನಿ ಅಂತ ಹೇಳಿ. ಸೊ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ಒಂದ್ಸಲ ನೋಡ್ಕೊಂಡು ಬನ್ನಿ. ಇವತ್ತಿನ ದಿನದ ಸ್ಟಾರ್ಟ್ ಮಾಡೋಣ. ಹಾಗೆಯೇ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ದಿನನ ಸ್ಟಾರ್ಟ್ ಮಾಡೋಣ. ನಮ್ಮಮ್ಮ ಬೆಳಿಗ್ಗೆನೇ ಉಪ್ಸಾರು ಮುದ್ದೆ ಮಾಡಿದ್ದಾರೆ. ಸೊ ತೋಟದ ಹತ್ರ ಎತ್ಕೊಂಡು ಹೋಗ್ತಿದ್ದಾರೆ ನಮ್ಮ ಅಪ್ಪನಿಗೆ ಅಂತೇಳಿ, ನಾನು ಹಂಗೆ ಅಲ್ಲಿ ತೋಟದ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿನ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಬನ್ನಿ ಸ್ಟಾರ್ಟ್ ಮಾಡೋಣ. ನಮ್ಮಮ್ಮ ಆಲ್ರೆಡಿ ನೇನೋ ತೋಟದ ಹತ್ರ ಹೋಗ್ಬೇಕಲ್ಲ ಅಂತೇಳಿ ಮೇಕೆಗಳಿಗೆಲ್ಲ ಸೊಪ್ಪನ್ನ ಕಟ್ಬಿಟ್ಟಿತ್ತು. ಇನ್ನು ಮೇಕೆಗಳನ್ನೆಲ್ಲ ಮೇಯ್ಕೊಂಡು ಕುಂತಿದ್ದು. ಈ ಕೋಳಿಗಳು ನೋಡಿ ಒಂದ್ರಿಂದ ಒಂದು ಹೆಂಗ್ ಓಡಾಡ್ತಿವೆ ಅಂತ. ಅದ್ರ ಅಮ್ಮನ್ ಬಿಟ್ಟು ಚಿಕ್ಕ ಚಿಕ್ಕ ಮರಿಗಳಿದೆಯಲ್ಲ ಅದಂತ ಅವ್ರ ಅಮ್ಮನ ಹಿಂದಿಂದನೇ ಓಡಾಡ್ತಾ ಇದ್ದು. ಸೊ ಇನ್ನು ಇದನ್ನೆಲ್ಲ ನೋಡ್ಕೊಂಡು ನಿಂತಿದ್ದೆ. ಹಾಗೆ ವಿಡಿಯೋನು ಕೂಡ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಂಡೆ. ನಮ್ಮಮ್ಮ ಅವರು ಮೇಕೆ, ನಾಟಿ ಕೋಳಿ, ನಾಟಿ ಹೆಸ, ಸೀಮೆ ಕರುಗಳು, ನಾಟಿ ಕರುಗಳು ಅಂತ ಈ ರೀತಿ ಎಲ್ಲಾನು ಕೂಡ ಸಾಕೊಂಡಿದ್ದಾರೆ. ಅಷ್ಟು ಈ ರೀತಿ ಮನೆ ಕಟ್ಟಿಸಿರ್ಲಿಲ್ಲ. ಸೊ ಇವಾಗ ಕಟ್ಟಿಸಿದ್ರು. ಕಟ್ಟಿಸಿದ್ಮೇಲೆ ಅವ್ರಿಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಯ್ತು. ಯಾಕಂದ್ರೆ ಅವ್ರು ಬೆಳಗ್ಗೆ ತೋಟದ ಹತ್ರ ಹೊಂಟೋದ್ರೆ ಸಾಯಂಕಾಲ ಬರ್ತಾರೆ. ಸೊ ಮೇಕೆಗಳಿಗೆಲ್ಲ ಇಲ್ಲಿ ನಾಯಿಗಳ ಕಾಟ ಜಾಸ್ತಿ ಎಲ್ಲ ಒಂದೊಂದು ಇಟ್ಕೊಬಿಡ್ತಿದ್ದು. ಸೊ ಇವಾಗ ಇದನ್ನ ಕಟ್ಸಿದ್ಮೇಲೆ ಆರಾಮಾಗಿ ಕೋಳಿ ಮೇಕೆ ಎರಡನ್ನು ಕೂಡ ಒಳಗಡೆ ಕಟ್ಟಾಕ್ಬಿಟ್ಟು ಹೊಂಟೋಯ್ತಾರೆ. ಅವು ಆರಾಮಾಗಿರ್ತವೆ. ಇನ್ನು ನೋಡಿ ಇವನು ನಾನೆಲ್ಲ ರೆಡಿಯಾಗಿ ಹೋಗ್ತಿದ್ದೀನಿ ಅಂದ್ಬಿಟ್ಟು ಪಡ್ಕೊತಾ ಇದ್ದ. ಇಲ್ಲಿ ನಮ್ಮಮ್ಮ ಊರಲ್ಲಿ ನೆಟ್ವರ್ಕ್ ಸಿಗಲ್ಲ. ಮನೆ ಹತ್ರ ಇದ್ರೆ ಅಂತೂ ಸ್ವಲ್ಪನೂ ನೆಟ್ವರ್ಕ್ ಸಿಗಲ್ಲ. ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಿನ್ನೇ ಯಾಕೋ ಗಂಟ್ಲೂ ಕೂಡ ಒಂದು ಸ್ವಲ್ಪ ಇದೈತೈತೆ, ಕಿಚಿ ಅನ್ನಿಸ್ತಾಯಿತ್ತು. ಸೊ ಮಾತಾಡೋಕ್ಕೆ ಆಗ್ತಿಲ್ಲ, ಕರೆಕ್ಟಾಗಿ ವಾಯ್ಸ್ ಬರ್ತಿಲ್ಲ ಅಂತ ಅನಿಸುತ್ತೆ. ಸೊ ನಮ್ಮಮ್ಮ ಮನೇಲೂ, ನಮ್ಮಮ್ಮ ಊರಲ್ಲಿ ಕರೆಕ್ಟಾಗಿ ನೆಟ್ವರ್ಕ್ ಸಿಗಲ್ಲ, ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ. ಮೊನ್ನೆ ಮಾಡ್ಕೊಂಡಿರೋ ಭಾನುವಾರದ ವೀಡಿಯೋನೇ ಇನ್ನು ನನ್ನ ಕೈಲಿ, ನಾನು ವಾಯ್ಸ್ ಎಲ್ಲ ಕೊಟ್ಟು ಎಲ್ಲ ರೆಡಿ ಮಾಡಿದ್ದೀನಿ, ಬಟ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ. ಹೆಂಗೂ ತೋಟದ ಹತ್ರ ಹೋಗ್ತೀನಲ್ಲ, ಸೊ ಅಲ್ಲಾದರೂ ನೆಟ್ವರ್ಕ್ ಸಿಗುತ್ತೇನೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ವೀಡಿಯೋ ನೆಟ್ವರ್ಕ್ ಸಿಗದೆ ಅಪ್ಲೋಡ್ ಆಗಿಲ್ಲ ಅಂದರೆ ಒಟ್ಟಿಗೆ ಎಲ್ಲಾದರೂ ಆಚೆಗಡೆ ಹೋದಾಗೆ ಅಪ್ಲೋಡ್ನ ಮಾಡ್ತೀನಿ. ಸೊ ವೀಡಿಯೋಸ್ ಸ್ವಲ್ಪ ಲೇಟ್ ಆಗ್ಬೋದು. ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ. ಮದುವೆ ಆದಮೇಲೆ ಹುಡುಗಿರು ಅಮ್ಮನ ಮನೆಗೆ ಬಂದರೆ ಹಿಂಗೆ ಅನಿಸುತ್ತೆ, ಸೋಂಬೇರಿ ಆಗ್ಬಿಡ್ತೀವಿ. ಕೆಲಸ ಮಾಡ್ತೀವಿ ಅಂತಂದರೆ ಅವರು ಕೂಡ ಮಾಡಿಸಲ್ಲ, ಅಷ್ಟು ಪ್ರೀತಿ ಏನೋ ಅವ್ರಿಗೆ. ಮದುವೆಗೆ ಮುಂಚೆ ಹುಡುಗಿರ್ದು, ಮದುವೆ ಆದಮೇಲೆ ಅಮ್ಮನ ಮನೆಗೆ ಬಂದರೆ ಏನೋ ಒಂಥರ ಫೀಲ್ ಅಲ್ವಾ, ಏನು ಕೆಲಸನೂ ಮಾಡಿಸಲ್ಲ, ಆರಾಮಾಗಿ ಕೂರಿಸಿರ್ತಾರೆ. ಊಟ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟಿರ್ತಾರೆ, ತಿನ್ನೋದು ಮಲಗೋದು ಇಷ್ಟೇ. ಕೆಲಸ ಮಾಡ್ತೀನಿ ಅಂದರೂ ಕೂಡ ಮಾಡಿಸಲ್ಲ. ತುಂಬಾ ಏನೋ ಡಿಫ್ರೆಂಟ್ ಇರುತ್ತೆ ಮದುವೆಗೆ ಮುಂಚೆ ಅಮ್ಮನ ಮನೇಲಿ ಇರೋದಕ್ಕಿಂತ ಮದುವೆ ಆದಮೇಲೆ ಅಮ್ಮನ ಮನೇಲಿ ಇರೋದು. ನನಗಂತೂ ಅದೇ ಥರ ಫೀಲ್ ಆಗುತ್ತೆ. ನಮ್ಮಮ್ಮ ಅಂತೂ ಏನು ಕೆಲಸನೂ ಮಾಡಿಸಲ್ಲ, ಎಷ್ಟೊತ್ತಿಗೆ ಎದ್ರು ಯಾಕೆ ಇವಾಗ ಎದ್ದೆ ಅಂತಲೂ ಕೇಳಲ್ಲ, ಆ ಥರ ಅವರು. ಫಸ್ಟ್ ಹಾಸ್ಟೆಲಲ್ಲಿದ್ದಾಗ ಅಷ್ಟೇ, ಆವಾಗ ಮನೆಗೆ ಬಂದರೂ ಅಷ್ಟೇ ಏನು ಕೆಲಸನೂ ಮಾಡಿಸ್ತಿರ್ಲಿಲ್ಲ, ಆರಾಮಾಗಿರು ಅಂತಲೇ ಹೇಳೋರು. ಅದಕ್ಕೂ ಮುಂಚೆ ಇಲ್ಲೇ ಓದ್ತಿದ್ದಾಗ ಮಾತ್ರ ಅದೇ ಥರ ಅಮ್ಮನಿಗೆ ಲವ್ ನಮ್ಮ ಮೇಲೆ. ಪಾಪ ಅಲ್ಲೆಲ್ಲ ಕೆಲಸ ಮಾಡಿರ್ತಾರೆ, ಯಾಕೆ ಇಲ್ಲೂ ಬಂದು ಕೆಲಸ ಮಾಡೋದು, ಆರಾಮಾಗಿ ರೆಸ್ಟ್ ತಗೊಳ್ಳಿ ಅಂತ. ಸೊ ನಿಮಗೂ ಹೀಗೆ ಅನಿಸುತ್ತಾ? ನಿಮ್ಮ ಮನೇಲಿ ಕೂಡ ಹೀಗೇನಾ? ಕಮೆಂಟ್ ಮಾಡಿ. ಸೊ ಇನ್ನು ಈ ಸ್ಕೂಲ್ ಬಂದು 1 to 5 ನಾನು ಇಲ್ಲೇ ಓದಿದ್ದು. ಈ ಸ್ಕೂಲಲ್ಲಂತೂ ತುಂಬಾ ಮೆಮೊರೀಸ್ ಇದೆ. ನಮ್ಮ ಮನೆ ಪಕ್ಕದಲ್ಲೇ ಇತ್ತು. ನಾವಿದ್ದಾಗಂತೂ ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ ಇರಲಿಲ್ಲ, ಈ ರೀತಿ ಗಿಡ ಮರಗಳು ಅದೆಲ್ಲ ಇರಲಿಲ್ಲ. ಬಟ್ ಇವಾಗಂತೂ ಸಖತ್ತಾಗಿ ಮಾಡಿದ್ದಾರೆ. ನಾನಂತೂ ಇಬ್ಬರು ಟೀಚರ್ನಂತೂ ತುಂಬಾ ನೆನ್ಪು ಮಾಡ್ಕೊಳ್ತೀನಿ, ರವಿ ಸರ್ ಮತ್ತು ರಾಣಿ ಮಿಸ್ ಅಂತ. ಅವರಂತೂ ಎಷ್ಟು ಚೆನ್ನಾಗಿ, ಎಷ್ಟು ಫ್ರೆಂಡ್ಲಿಯಾಗಿ, ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ರು ಅಂತ. ಈಗೂ ಅಷ್ಟೇ, ಸಿಕ್ಕಿದ್ರು ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ. ತುಂಬಾ ಮೆಮೊರೀಸ್ ಇದೆ ಈ ಸ್ಕೂಲಲ್ಲಂತೂ. ಇವಾಗ ನೋಡಿ ನಮ್ಮಮ್ಮ ಹಸ್ಗಳನ್ನ ಹಿಡ್ಕೊಂಡು ಊಟನ ಎತ್ಕೊಂಡ್ರು. ನಾನು ರಾಕಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವನು ಒಬ್ಬನೇ ಮನೇಲಿ ಬಿಟ್ಟು ಹೋದ್ರೆ ಬಡ್ಕೊಂತಾನೆ, ಇನ್ನು ಒಬ್ಬನೇ ಇರ್ತಾನಲ್ಲ ಪಾಪ ಅಂತೇಳಿ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಹೋಗ್ತಾ ನೋಡಿ, ಇಲ್ಲಿ ಕಾಣಿಸ್ತಿದ್ಯಲ್ಲ ಅದು ಮಾರಮ್ಮ ದೇವಸ್ಥಾನ ಅಂತ. ನಮ್ಮೂರಲ್ಲೇ ಇರೋದು, ಊರಿಂದ ಆಚೆ ಇದೆ. ಆಲ್ಮೋಸ್ಟ್ ಮಾರಮ್ಮ ದೇವಸ್ಥಾನಗಳೆಲ್ಲ ಊರಿಂದ ಆಚೆನೇ ಇರುತ್ತಲ್ಲ,
ಸೊ ಇಲ್ಲಿದೆ ಹೋಗ್ಬೇಕು ನೋಡೋಣ ಊರಲ್ಲಿ ಇನ್ನೊಂದಷ್ಟು ದಿನ ಇರ್ತೀನಲ್ವಾ. So ಅದು ಮಂಗಳವಾರ ಶುಕ್ರವಾರ 2 ದಿನ ಓಪನ್ ಮಾಡೋದು. ಯಾವಾಗಾದ್ರೂ ಒಂದಿನ ಹೋಗ್ಬೇಕು. ಹೋದಾಗ ನಾನು ನಿಮ್ಗೂ ಕೂಡ ತೋರಿಸ್ತೀನಿ. ಇನ್ನು ಅಲ್ಲಿಂದ ಬಂದಿದ್ದೆ ನಮ್ಮ ಅಪ್ಪ ಇಲ್ಲೋ ತೋಟನ ಉಳ್ತಾ ಇದ್ದು ರಾಕಿನ ಕರ್ಕೊ ಬಂದ್ಬಿಟ್ಟಿದ್ದೀರಾ ಅಂತ ಫಸ್ಟ್ ಬಂದ್ ಮಾತಾಡ್ಸ್ಕೊಂಡ್ ಕುಂತಿದ್ದು. ಹೋಗಿ ಮತ್ತೆ ಉಳ್ತಾ ಇದ್ರೆ ಇವ್ನ್ ಮಧ್ಯೆ ಹೋಗವನೆ ನಮ್ಮ ಅಪ್ಪನ ಮಾತಾಡ್ಸಕ್ಕೆ ಬಿಟ್ಬಿಟ್ಟು ಹೊಂಟೋದ್ರಲ್ಲ ಅಂತೇಳಿ ಹಸ್ಕೊಂಡ್ ಬಂದ್ರೆ ಬಿದ್ದು ಓಡ್ ಬತ್ತವನೆ ಇವನು. ಅವ್ರನ್ನ ಹೊಲ ಉಳಾಕೆ ಬಿಡ್ತಾ ಇರ್ಲಿಲ್ಲ, ಹಿಂದಿಂದನೆ ಹೋಗ್ತಿದ್ದ. ಇಲ್ಲಿ ನಮ್ಮಪ್ಪ ಕಡ್ಡಿ ತೋಟಕ್ಕೆ ಹೊಲನ ಉಳ್ತವ್ರೆ. ಕಳೆ ಬಂದ್ಬಿಡತ್ತಲ್ಲ, ಸೊಪ್ಪು ಚೆನ್ನಾಗ್ ಬರಲ್ಲ, ಮತ್ತೆ ಕಳೆ ಇದ್ರೆ ಸೊಪ್ಪೆಲ್ಲ ಕುಯ್ಕೊಳಕ್ ಆಗಲ್ಲ ಅಂತೇಳಿ ಇಲ್ಲಿ ಹೊಲನ ಉಳ್ತವ್ರೆ. ಕಳೆ ಒಬ್ಬೊಬ್ರು ಕಿಲ್ಸ್ಕೊಂತಾರೆ, ಬಟ್ ಇವಾಗ ಕೂಲಿನೂ ಜಾಸ್ತಿ ಮತ್ತೆ ಜಾಸ್ತಿ ಬರೋದು ಇಲ್ಲ. ಅದಕ್ಕೇನೆ ಇವ್ರೇನ್ ಮಾಡ್ತಾರೆ, ಹಿಂಗೆ ಹಸ್ಗಳಲ್ಲೇ ಹೊಲನ ಉತ್ಕೊಬಿಡ್ತಾರೆ. ಎಷ್ಟೋ ಚೆನ್ನಾಗ್ ಕಾಣಿಸುತ್ತೆ ನೋಡಿ ತೋಟ. ಇನ್ನು ನಮ್ಮಮ್ಮ ನೋಡಿ ಅಲ್ಲಿಂದಾನೆ ಬರ್ತವ್ರೆ. ವಿಡಿಯೋ ಎಲ್ಲ ಮಾಡ್ಬೇಡ, ನಾವು ಒಂಥರ ಇದೀವಿ, ಚೆನ್ನಾಗ್ ಕಾಣಿಸಲ್ಲ ಅಂತ ನಾನು ಹೇಳ್ತಾ ಇದೀನಿ. ಇರೋದ್ ಹೆಂಗಿದೆ ಹಂಗೆ ತೋರ್ಸೋಣ ಬಾರಮ್ಮ, ನಾವು ರೈತರು ಮಕ್ಳು, ರೈತರು ಹೆಂಗಿರ್ಬೇಕು ಹಂಗೆ ಇದೀವಲ್ವಾ ಅಂತ ಹೇಳ್ತಾ ಇದ್ದೆ. ಅದು ನಿಜಾನೇ ಅಲ್ವಾ. ಇವಾಗ ವಿಡಿಯೋಗ್ ಬೇಕು ಅಂತ ಹೇಳಿ ಚೆನ್ನಾಗೆಲ್ಲ ಡ್ರೆಸ್ಅಪ್ ಎಲ್ಲ ಮಾಡ್ಕೊಂಡು ಬರೋದ್ಕಿಂತ ನಾವ್ ಹೆಂಗಿದೀವಿ ಹಂಗೆ ತೋರ್ಸೋದೇ ಒಳ್ಳೇದಲ್ಲ. ಸೊ ನಾನಂತೂ ಹಂಗೆ ತೋರ್ಸೋದು. ಅಯ್ಯೋ ವಿಡಿಯೋ ಮಾಡ್ಬಿಡ್ತಿದೀನಿ ಅಂತ ಹೇಳಿ ಏನೋ ಡ್ರೆಸ್ಅಪ್ ಎಲ್ಲ ಆಗಿ ಹಂಗೆಲ್ಲ ತೋರ್ಸಲ್ಲ. ಎಲ್ಲಿ ಹೆಂಗಿರ್ಬೇಕು ಹಂಗಿರೋದು ಅಷ್ಟೇನೆ. ಸೊ ಇನ್ನು ಅಲ್ಲಿಂದ ಬಂದಿದ್ದೆ. ನನ್ಗೆ ಬೆಳಗ್ಗೆನೆ ಏನು ಎಳ್ನೀರ್ ಬೇಕು ಅಂತ ಹೇಳಿದೆ. ಸೊ ನಮ್ಮ ಅಪ್ಪ ಇಲ್ಲಿ ಕಿತ್ಕೊಡ್ತಾ ಇದ್ರು, ಅದನ್ನೇ ಕುಡಿತಾ ಇದೆ. ಬೆಳಿಗ್ಗೆನೆ ಎಳ್ನೀರ್ ಕುಡಿದ್ರೆ ಹೆಲ್ತ್ಗೂ ಒಳ್ಳೇದು, ಹಾಗೇನೆ ತುಂಬಾನೇ ಏನು ಸ್ಕಿನ್ಗೂ ಕೂಡ ಅಷ್ಟೇ ತುಂಬಾನೇ ಒಳ್ಳೇದು. ಸ್ಕಿನ್ ಕೂಡ ಗ್ಲೋ ಬರುತ್ತೆ. ಸೊ ಇನ್ನು ನಾನ್ ಕುಡಿಬೇಕಾದ್ರೆ ನಮ್ ರಾಕಿ ಕೊಡದೆ ಇರ್ತೀನ. ಇನ್ನು ಅವ್ನ್ ನನ್ನ ಬಿಡ್ತಾನ, ಕೊಡ್ಲಿಲ್ಲ ಅಂದ್ರೆ ಅವನ್ಗೂ ಸ್ವಲ್ಪ ಹಾಕೊಟ್ಟಿದ್ದೆ, ಅವನು ಕೂಡ ಕುಡಿತಾ ಇದ್ದ. ಇನ್ನು ಅದೆಲ್ಲ ಆದ್ಮೇಲೆ ಊಟಕ್ಕೆ ಬಂದ್ವಿ. ಇಲ್ಲಿ ನಮ್ಮಪ್ಪ ಹೇಳ್ತವ್ರೆ ಎಲ್ಲಾನು ನೀನ್ ವಿಡಿಯೋ ಮಾಡ್ಕೊಂತ ನಗ್ತಾ ಇದ್ರು. ಸೊ ಇಲ್ಲಿ ನಮ್ಮಪ್ಪನಿಗೆ ಊಟನ ಕೊಡ್ತಾ ಇದ್ರು. ನಮ್ಮಮ್ಮ ಬೆಳಿಗ್ಗೆನೆ ಉಪ್ಸಾರು ಮುದ್ದೆ, ಅದ್ರಲ್ಲೂ ಹಸಿ ಕಾಳು ಜೊತೆಗೆ ನುಗ್ಗೆ ಸೊಪ್ಪನ್ನ ಹಾಕಿ ಉಪ್ಸಾರು ಮುದ್ದೆ ಅನ್ನ ಎರಡು ಕೂಡ ಎಲ್ಲಾನು ಕೂಡ ತಕೊಂಡ್ ಬಂದಿದ್ರು. ನಮ್ಮ ಮನೇಲೆಲ್ಲ ಈ ನಾಷ್ಟ ಇಲ್ಲಾಂದ್ರೆ ರೈಸ್ ಈ ರೀತಿ ಎಲ್ಲ ಬೆಳಗ್ಗೆನೆ ಮಾಡೋದು ರೇರು. ಯಾಕಂತಂದ್ರೆ ಈ ನೀವೇ ನೋಡ್ತಿರಲ್ಲ ತೋಟದಲ್ಲಿ ಎಷ್ಟೊಂದು ಕೆಲಸ ಇರುತ್ತೆ ಅಂತೇಳಿ ಇನ್ನ ರೈಸ್ ಎಲ್ಲ ತಿನ್ಕೊಂಡ್ ಕುಂತ್ಕೊಂಡ್ರೆ ಹೊಟ್ಟೆನು ತುಂಬಲ್ಲ, ಜಾಸ್ತಿ ಕೆಲಸನೂ ಮಾಡಕ್ಕಾಗಲ್ಲ ಅಂತೇಳಿ ಬೆಳಗ್ಗೆನೆ ಮುದ್ದೆನ ಮಾಡ್ಕೊಳ್ತಾರೆ. ಹಳ್ಳಿ ಮೇಷ್ಟ್ರು ಯಾವ್ದೋ ಒಂದು ಫಿಲಮ್ ಅಲ್ಲಿ ಡೈಲಾಗ್ ಹೊಡಿತಾರಲ್ಲ, ರಾಗಿ ಮುದ್ದೆ ಅದೇನೋ ತೋಳಿಗ್ ಬಲ ಅಂತೇಳಿ, ನನ್ಗೆ ಆ ಡೈಲಾಗ್ ಬರಲ್ಲ. ಸೊ ಆ ರೀತಿ ನಮ್ಮನೇಲಿ ಬೆಳಗ್ಗೆನೆ ಮುದ್ದೆನ ಮಾಡ್ತಾರೆ ಜಾಸ್ತಿ. ಸೊ ನಮ್ಮಮ್ಮ ಇವತ್ತು ಹಂಗೇನೆ ಹಸಿ ಕಾಳು ಜೊತೆಗೆ ನುಗ್ಗೆ ಸೊಪ್ಪು ಹಾಕೊಂಡು ಬಿಸಿ ಬಿಸಿ ಮುದ್ದೆ ಹಾಗೆ ಉಪ್ಸಾರು ರೈಸ್ ಎಲ್ಲಾನು ಕೂಡ ತಕೊಂಡ್ ಬಂದಿದ್ರು. ಅದ್ರಲ್ಲೂ ತೋಟದಲ್ಲಿ ಆ ನೇಚರ್ ಜೊತೆ ಊಟ ಮಾಡೋದು ಅಂದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಾನು ಕೂಡ ತಿಂತಿದ್ದೆ, ಊಟನೂ ಕೂಡ ಅಷ್ಟೇ ಸಖತ್ತಾಗಿತ್ತು. ಜೊತೆಗೆ ಆ ನೇಚರು, ಅದ್ರಲ್ಲೂ ಅಪ್ಪ ಅಮ್ಮ ಎಲ್ಲರೂ ಇದ್ರೆಲ್ಲ ತುಂಬಾನೇ ಖುಷಿ ಆಯ್ತು ನನ್ಗಂತ ಆ ರೀತಿ ಊಟ ಮಾಡಕ್ಕೆ. ನಾನು ಆಲ್ಮೋಸ್ಟ್ ಊರಿಗೆ ಬಂದಾಗ ಅದೇ ರೀತಿ ಮಾಡ್ತೀನಿ. ತೋಟದ ಹತ್ರ ಹೋಗ್ಬಿಡ್ತೀನಿ, ನಮ್ಮಮ್ಮ ಏನಾದ್ರು ಊಟ ಗೀಟ ಎತ್ಕೊಂಡು ಹೋದ್ರೆ ಅವ್ರ ಜೊತೆ ಹೋಗ್ಬಿಡ್ತೀನಿ. ಅವ್ರ ಜೊತೆನೂ ಕೂಡ ಅಲ್ಲೇ ಊಟನ ಮಾಡ್ಕೊಂಡು ಬರ್ತೀನಿ. ಇನ್ನು ಅದೆಲ್ಲ ಆದ್ಮೇಲೆ ಅವತ್ತು ಏನೋ ಸ್ವಲ್ಪ ಕೆಲಸ ಇದೆ, ಇರೋ ಮುಗಿಸ್ಕೊಳ್ತೀವಿ, ಆಮೇಲೆ ಒಟ್ಟಿಗೆ ಮನೆಗೆ ಹೋಗೋಣ ಅಂದ್ರು. ನಾನು ರಾಕಿ ಅಲ್ಲೇ ಕುಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ, ಹಂಗೆ ವಿಡಿಯೋನ ಮಾಡ್ಕೊಂಡು. ಇನ್ನು ನಮ್ಮ ಅಮ್ಮ ಅವ್ರ ತೋಟದಲ್ಲಿ ರೇಷ್ಮೆಗೆ ಅಂತ ಹೇಳಿ ಕಡ್ಡಿ ತೋಟನ ಹಾಕೊಂಡಿದ್ದಾರೆ. ಮತ್ತೆ ಸೀಮೆ ಹಸ್ಗಳಿದೆಯಲ್ಲ, ಅದಕ್ಕೆ ಸೀಮೆ ಹುಲ್ಲು, ಸ್ವಲ್ಪ ಸ್ವಲ್ಪ ತೆಂಗಿನ ತೋಟ ಐತೆ, ಹಾಗೇನೆ ಭತ್ತನೂ ಕೂಡ ಹಾಕೊಂಡಿದ್ದಾರೆ. ಇನ್ನೇನೋ ಭತ್ತ ಕುಯ್ಯೋ ಟೈಮ್ ಬಂದಿದೆ ಅಂತ ಹೇಳ್ತಾ ಇದ್ರು. ನಾಳೆ ಇದ್ರಲ್ಲಿ ಕುಯ್ಬೇಕು ಅಂತ ಹೇಳಿ ಹಾಗೇನೆ ಕುಂತಿದ್ದೆ. ಸಖತ್ತಾಗಿ ಕಾಣಿಸ್ತಾ ಇತ್ತು ಮಾತ್ರ. ಫೋಟೋ ವಿಡಿಯೋಸ್ ಎಲ್ಲ ಅಷ್ಟೇ ಚೆನ್ನಾಗಿ ಬರ್ತಿತ್ತು. ಇನ್ನು ನನಗಂತೂ ಆರ್ಟ್ ಅಷ್ಟು ಚೆನ್ನಾಗಿ ಇಟ್ಕೊಳಕ್ ಬರಲ್ಲ, ಏನೋ ಸುಮಾರಾಗಿ ಇಟ್ಕೊಂಡಿದೀನಿ ನೋಡಿ. ಭತ್ತದ ಹತ್ರ ತಗೊಂಡಿದ್ನಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಇದನ್ನ ಇನ್ನೇನೋ ಕುಯ್ಬೇಕು ಅಂತ ಹೇಳ್ತಿದ್ರೆ, ನಾಳೆ ಇದ್ರಲ್ಲಿ ಕುಯ್ಬೇಕು ಅಂತ ಸ್ವಲ್ಪ ಎಲ್ಲ ಹಿಂಗೆ ಕೆಳಗಡೆ ಮಲ್ಕೊಬಿಟ್ಟಿದೆ. ಇನ್ನು ಆ ಕಡೆ ಎಲ್ಲ ಚೆನ್ನಾಗಿದೆ, ಈ ಕಡೆ ಎಲ್ಲ ಸ್ವಲ್ಪ ಹಿಂಗಾಗ್ಬಿಟ್ಟಿದೆ. ಇದನ್ನೆಲ್ಲ ಕೂದು ಇವಾಗೆಲ್ಲ ಏನ್ ಮಿಷಿನ್ಗೆ ಕೊಟ್ಬಿಡ್ತಾರೆ. ಫಸ್ಟ್ ಎಲ್ಲ ಆಗಿದ್ರೆ ಕಲ್ಲಲ್ಲೆಲ್ಲ ಹೊಡಿತಿದ್ರು, ಏನೋ ಕೆಚ್ತಿದ್ರು ಭತ್ತನ. ಬಟ್ ಇವಾಗೆಲ್ಲ ಏನಿಲ್ಲ, ಮಿಷಿನ್ಗೆ ಕೊಟ್ಬಿಡ್ತಾರೆ. ಮತ್ತೆ ಇವಾಗೆಲ್ಲ ಅದನ್ನೆಲ್ಲ ಫಸ್ಟ್ ಇದ್ದಂಗೆ ಮಾಡ್ಕೊಳ್ಳೋದು ಹೋಗಲ್ಲ. ಸೊ ಅದಕ್ಕೆ ಏನ್ ಮಾಡ್ತಿದ್ರು ಇವ್ರು ಅಷ್ಟೇ, ಮಿಷಿನ್ಗೆ ಕೊಟ್ಬಿಡ್ತಾರೆ. ಈಗ ನಮ್ಮಪ್ಪ ಹೊಲ ಎಲ್ಲ ಉತ್ತಿದ್ದಾಯ್ತು ಅಂತೇಳಿ ಇದನ್ನ ಹಸ್ಗಳನ್ನೆಲ್ಲ ಬಿಟ್ಬಿಟ್ಟು ಬರ್ತೀನಿ ಮೇಯಕ್ಕೆ ಅಂತೇಳಿ ಹೊಡ್ಕೊಂಡು ಹೋಯ್ತಾ ಇದ್ರು. ರಾಕಿ ಅಂತ ತೋಟದ ಸುತ್ತ ಹೆಂಗ್ ಒಡ್ಡಾಡ್ತಿದ್ದ ಅಂದ್ರೆ, ಎಲ್ಲೋ ನನ್ನ ಆಚೆ ಕರ್ಕೊ ಬಂದ್ಬಿಟ್ಟವಳೆ ಅಂತ ಅಂದ್ಬಿಟ್ಟು ಅವಂದೇ ಒಂದೇನೋ ಲೋಕದಲ್ಲಿ ಒಡ್ಡಾಡ್ತಿದ್ದ. ಹಾಗೇನೆ ನಾನು ಇವೆಲ್ಲ ಚೆನ್ನಾಗಿತ್ತಲ್ಲ, ಅದಕ್ಕೆ ವಿಡಿಯೋ ಆದ್ರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ವಿಡಿಯೋನ ಮಾಡ್ಕೊಳ್ತಿದ್ದೆ.
ಸೊ ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವ್ಲಾಗ್. ನಮ್ಮ ತೋಟದಲ್ಲಿ ಒಂದು ದಿನ ಹೇಗಿತ್ತು, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋವನ್ನು ಮಾಡಬೇಕು ಅಂತ ನಮಗೂ ಕೂಡ ಆಸೆ ಆಗುತ್ತೆ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು.